ಫೆಸ್ಟಿವಲ್ ಗಮನ ಸೆಳೆದ ನಾನಾ ಬಗೆಯ ತಿಂಡಿಗಳು. ನಾಲತ್ವಾಡ ಪಟ್ಟಣದ ಸರ್ಕಾರಿ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಶಾಲೆಯಲ್ಲಿ ಫುಡ್ ಫೆಸ್ಟಿವಲ್ ಕಾರ್ಯಕ್ರಮ ಜರುಗಿತು. ಶಿಕ್ಷಕರು ಹಾಗೂ ಪಾಲಕರ ಸಹಕಾರದಿಂದ ಶಾಲಾ ಮಕ್ಕಳಿಂದ ನಾನಾ ಬಗೆಯ ಮನೆಯಿಂದ ಸಿದ್ದಪಡಿಸಿಕೊಂಡು ನಂತರ ಅಂಜುಮನ್ ಶಾದಿಮಾಲ್ನಲ್ಲಿ ಆಯೋಜಿಸಲಾಗಿದ್ದ ತಿಂಡಿಗಳ ಅಂಗಡಿಗಳಲ್ಲಿ ಆಗಮಿಸಿದ ಅಂಜುಮನ್ ಸಂಸ್ಥೆಯ ಅಧ್ಯಕ್ಷ ಎಲ್ಎಚ್ ಔಟಿ ಸೇರಿ ಮಕ್ಕಳ ಅಂಗಡಿಗಳಲ್ಲಿ ಹಣ ನೀಡಿ ಖರೀದಿಸಿ ಸವಿದು ಸಂತಸ ವ್ಯಕ್ತಪಡಿಸಿದರು. ಸುಮಾರು 20ಕ್ಕೂ ನಾನಾ ಬಗೆಯ ತಿಂಡಿ ತಿನಿಸುಗಳ ಪೈಕಿ ಚಿಕನ್ ಕಬಾಬ್, ಬಿರಿಯಾನಿ, ಕೀಮಾ ರೋಲ್, ಕೇಕ್, ಜ್ಯೂಸ್, ಹನಿ ಕೇಕ್, ಜೀರಾ ರೈಸ್, ಪಾನ್ ಮಸಾಲಾ, ಸುರುಕುಂಬ, ಪಾನಿಪುರಿ, ಚಕಲಿ, ಪರೋಟಾ, ಸಲಾಡ್, ಎಗ್ ರೋಲ್, ಗುಲಾಬ್ ಜಾಮೂನ್ ಹಾಗೂ ಕತ್ತರಿಸಿ ತಿನಿಸುಗಳು ಕೈಬೀಸಿ ಕರೆಯುವಂತೆ ಮಾಡಿದ್ವು. ಅಂಜುಮನ್ ಸಮಿತಿ ಅಧ್ಯಕ್ಷರಾದ ಎಲ್ಎಚ್ ಆಪ್ಟಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಈ ವೇಳೆ ಎಚ್ಡಿಎಂಸಿ ಅಧ್ಯಕ್ಷ ಅಲ್ತಾಫ್ ಕೊಣ್ಣೂರು, ನವ ಕರ್ನಾಟಕ ಭ್ರಷ್ಟಾಚಾರ ನಿರ್ಮೂಲನೆ ತಾಲೂಕಾ ಅಧ್ಯಕ್ಷ ಮೆಹಬೂಬ್ ಕುಳಗೇರಿ, ದಸ್ತಗಿರಿ ಸಾಬ್, ಅರೆಶಂಕರ, ಅಲ್ಲಾಬಕ್ಷ ಮೂಲಿಮನಿ, ಶಿಕ್ಷಕರಾದ ಅಬೂಬಕರ್ ಕುಳಗೇರಿ, ಬರ್ಖತ್ ಅಲಿ ಸುಲ್ತಾನ್ಪುರ, ಮುತ್ತು ವಾಷರ್, ಮುನ್ನಾ ಚೌಧರಿ, ಗುರುಮಾತೆ, ಎಎ ಮೂಲಿಮನಿ, ಎಆರ್ ವಾಲಿಕಾರ್, ಬಿಎನ್ ಔಟಿ ಸೇರಿದಂತೆ ಮುರಾರ್ಜಿ ದೇಸಾಯಿ ವಸತಿ ಶಾಲೆಯ ಸಲೀಂ ಹಾಗೂ ಸಜ್ಜನ ಇತರರು ಉಪಸ್ಥಿತರಿದ್ದರು. ವರದಿಗಾರ ಅಬ್ದುಲ್ ರಜಾಕ್ ರಕ್ಕಸಗಿ, ನಾಲತ್ವಾಡ. ಶಾಲೆಯ ಈ ಆಹಾರ ಫುಡ್ ಫೆಸ್ಟಿವಲ್ನ ವಿಶೇಷ ಕಾರ್ಯಕ್ರಮದ ಎಲ್ಲ ಅತಿಥಿಗಳೇ, ಇಲ್ಲಿ ವಿಶೇಷವಾಗಿ ಪ್ರತಿಯೊಂದು ತಾವು ಅಂಗಡಿಗಳನ್ನು ಮಾಡಿದ ನನ್ನ ಮಕ್ಕಳೇ, ಈ ಶಾಲೆಯ ಶಿಕ್ಷಕರು ಹಾಗೂ ಊರಿನ ಕೈಗಾರಿಕೆಗಳಿರ್ತಾರೆ. ಬಹಳ ವಿಶೇಷವಾಗಿ ಈ ಕಾರ್ಯಕ್ರಮವನ್ನು ಮಾಡಿದ್ದೇವೆ, ಬಹಳ ಅರ್ಥಪೂರ್ಣ ಮಾಡಿದೆ. ಇದು ಮಾಡಿದ ಉದ್ದೇಶವನ್ನು ನಾನು ನನ್ನ ಶಿಕ್ಷಕರೊಂದಿಗೆ ಮಾತನಾಡಿದರೆ ಇದರ ಉದ್ದೇಶ ತುಂಬ ಒಳ್ಳೆಯದಿದೆ. ಮಕ್ಕಳಲ್ಲಿ ಈ ವ್ಯವಹಾರ
ಸರಿದಿದ್ದೇವೆ. ಬಹಳ ವಿಶೇಷವಾಗಿದೆ. ಈ ತರಹದ ಕಾರ್ಯಕ್ರಮಗಳು ನಡೆದರೆ ನಮ್ಮ ಮಕ್ಕಳ ಭವಿಷ್ಯಕ್ಕೆ ತುಂಬ ಅನುಕೂಲ ಆಗುತ್ತೆ. ವ್ಯವಹಾರ ಜ್ಞಾನ ಬೆಳೆಯಲಿಕ್ಕೆ, ಅಡುಗೆ ಮಾಡಲಿಕ್ಕೆ ಈ ಮಹಿಳೆಯರಿಗೂ ಈ ಸಹೋದರಿಯರಿಗೂ ಅನುಕೂಲ ಆಗುತ್ತೆ. ಮುಂದೆ ಬರುವಂಥ ದಿನಮಾನಗಳಲ್ಲಿ ತಮ್ಮ ಸ್ವಂತ ಉದ್ಯೋಗ ಮಾಡಲಿಕ್ಕೂ ಅವಕಾಶ ಇರ್ತದೆ. ತುಂಬ ಅನುಕೂಲಕರ ತಂತ್ರಜ್ಞಾನಗಳು ಯಾರೇ ಇದ್ದರೂ ಸ್ವತಂತ್ರವಾಗಿ ಅಡುಗೆ ಮಾಡಿಕೊಂಡು ಹೋಗುವಂಥ ಪದ್ಧತಿ ನಮ್ಮ ಭಾರತ ದೇಶದಲ್ಲಿ. ಹೀಗಾಗಿ ಪ್ರತಿಯೊಬ್ಬರು ಅಡುಗೆ ಮಾಡುವಂಥ ಮತ್ತು ವ್ಯವಹಾರ ಜ್ಞಾನ ಕಲಿಸುವಂಥ ಈ ವಿಶೇಷ ಕಾರ್ಯಕ್ರಮಕ್ಕೆ ನಮ್ಮೆಲ್ಲರನ್ನು ಕರೆದಿದ್ದೀರಿ. ಈ ಕಾರ್ಯಕ್ರಮ ಯಶಸ್ವಿಯಾಗಲಿ, ಪ್ರತಿಯೊಂದು ಮಕ್ಕಳ ಭವಿಷ್ಯ ಉಜ್ವಲವಾಗಲಿ, ಅವರ ಅಂದುಕೊಂಡಂಥ ಗುರಿ ಸಾಧಿಸಲಿ ಅಂತ ನಾವು